ಹಲೋ, ವೆಲ್ಕಮ್ ಟು ಮನಿಯಮ್ಮ ಅಡುಗೆ. ಇವತ್ತು ನಾವು ಏನು ಮಾಡ್ತಾಯಿದ್ವಿ ಅಂದರೆ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಚಾಕ್ಲೇಟ್ ಕುಕ್ಕಿ ಮಾಡ್ತಾಯಿದ್ವಿ. ಬಟರ್ ಚಾಕ್ಲೇಟ್ ಕುಕ್ಕಿ ಅಂತ. ಒಳಗಡೆ ನೋಡಿ ಹೇಗಿದೆ ಅಲ್ಲ. ಇದನ್ನು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ನಾನು ಇಲ್ಲಿ ಏನೇನು ತೋರಿಸ್ತಾ ಇದ್ದೀನಿ ಅದು ಪಟ್ಪಟ ಅಂತ ರೆಡಿ ಮಾಡ್ಕೊಂಡ್ಬಿಡಿ. ಬೆಣ್ಣೆ ಒಂದು 100 ಗ್ರಾಮ್ಸ್ ತೊಗೊಂಡಿದ್ದೀನಿ. ಸಕ್ಕರೆ, ನಾನಿಲ್ಲಿ ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ನೀವು ಮಿಲ್ಕ್ ಚಾಕ್ಲೇಟ್ ತೊಗೊಳ್ಳಿ, ಅದು ಚೆನ್ನಾಗಿ ಬರುತ್ತೆ. ನಮ್ದು ಒಂಚೂರು ಕಹಿ ಬಂದುಬಿಟ್ಟಿತ್ತು. ಇಲ್ಲಿ ಮೈದಾ ತೊಗೊಂಡಿದ್ದೀನಿ ಮತ್ತು ಇದನ್ನು ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ಮಂಡ್ಸ್ನ. ಬೇಕಿಂಗ್ ಪೌಡ್ರ್ ಅಂತೂ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದೆ, ನೀವು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಓಕೆನಾ. ಇಲ್ಲಿ ನಾನು ಇದನ್ನು ಸ್ವಲ್ಪ ಗಾರ್ನಿಷ್ ಮಾಡೋಕ್ಕೆ ಒಂಚೂರು ಮುಕ್ಕೋತಾ ಇದ್ದೀನಿ, ಅದು ಪೂರ್ತಿ ಆಗಿಲ್ಲ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಕೈಯಲ್ಲೇ ಮಾಡ್ಕೊಂಬಿಡ್ತಾ ಇದ್ದೀನಿ. ಇಲ್ಲೊಂದು 100 ಗ್ರಾಮಷ್ಟು ಬೆಣ್ಣೆನ ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನೀವು ಹಾಗೇನೂ ಹಾಕ್ಕೋಬೋದು. ನಾನು ಸ್ವಲ್ಪ ವೀಡಿಯೋಗೆ ಚೆನ್ನಾಗಿ ಬರಲಿ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲಿ ಒಂಚೂರು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಹಿಂಗೆ ಕಲಿಸ್ಕೊಬಿಡಿ. ನಾನು ಒಂಚೂರು ಮೆಲ್ಟ್ ಮಾಡಿಕೊಂಡೆ, ಅದು ಹಾಗೆ ಕಲ್ಸೋಕ್ಕಾಗಿಲ್ಲ ಅಂತ. ಆ ನಂತರ ಮೈದಾ ಇತ್ತು. ನಾನು ಮೈದಾ ಒಂಚೂರು ಜಾಸ್ತಿನೇ ಹಾಕಿದ್ದೆ, ನೀವು ಇದರಲ್ಲಿ 1 ಕಪ್ ಕಮ್ಮಿ ಹಾಕ್ಕೊಳ್ಳಿ. ಕೋಕೋ ಪೌಡರ್ ಹಾಕಿದ್ದೀನಿ. ಕೋಕೋ ಪೌಡರ್ ಸ್ವೀಟನ್ ಕೋಕೋ ಪೌಡರ್ ತೊಗೊಳ್ಳಿ, ಕಹಿ ಬರುತ್ತೆ, ಇಲ್ಲ ಅಂದರೆ ಅನ್ಸ್ವೀಟನ್ಡು. ಇಲ್ಲಿ ಒಂಚೂರು ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ 2 ಹಾಕ್ಕೊಂಡಿದ್ದೀವಿ. ಇದೆಲ್ಲ 1 ಟೀ ಸ್ಪೂನ್ ಹಾಕೋಬೇಕು. ಡೋ ಒಂದು ಸ್ವಲ್ಪ ನೀವು ಆ್ಯಕ್ಚುಲಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಫ್ರಿಜ್ಜಲ್ಲಿ ಇಟ್ಟು ನೆಕ್ಸ್ಟ್ ಡೇ ಮಾಡಿದೆ ಇದನ್ನು. ಇದ್ರ ಮಧ್ಯೆ ನಾನು ಚಾಕ್ಲೇಟ್ ಇಡ್ತಾಯಿದ್ದೀನಿ, ಅದನ್ನು ಮುಚ್ತಾ ಇದ್ದೀನಿ, ತೊಗೊಂಡೋಗಿ ಅವನ್ನಲ್ಲಿ ಇಡ್ತಾಯಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಗಾರ್ನಿಷ್ ಮಾಡೋಕ್ಕೆ ಆಲ್ಮಂಡ್ಸ್ ಹಾಕಿದ್ದೀನಿ. ಇದನ್ನು ನಾನು ಏರ್ ಫ್ರೈಯರಲ್ಲಿ ಮಾಡ್ತಾ ಇರೋದು. ಇದೆಲ್ಲ ಏರ್ ಫ್ರೈಯರ್ ಸೀರೀಸ್ ಅಂತ. ನಾವು ಹೊಸದಾಗಿ ಏರ್ ಫ್ರೈಯರ್ ತೊಗೊಂಡ್ವಿ. ಏನೋ ಒಂದು ಟ್ರೈ ಮಾಡೋಣ ಅಂತ ಮಾಡ್ತೀವಿ. ನೋಡಿ, ಈ ಥರ ಒಂದಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಅವತ್ತೇ ತಿನ್ನೋಕ್ಕೆ ಹೋಗಬೇಡಿ, ನೆಕ್ಸ್ಟ್ ಡೇ ಫ್ರಿಜ್ಜಲ್ಲಿಟ್ಟು ತಿನ್ನಿ. ಸೂಪರಾಗಿರುತ್ತೆ. ಒಳಗಡೆ ಚಾಕ್ಲೇಟಿ, ಮೇಲೆ ಕೇಕಿ, ಮಸ್ತಾಗಿತ್ತು. ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.